ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈಗ ಒಂದು ಮಾತು ಮಾಡ್ಬಿಡೋಣ, ಬೆಟ್ಟಿಂಗ್ ಆಡ್ಬಿಡೋಣ. ನಾ 50 ಕೋಟಿ ಬೆಟ್ಟಿಂಗ್ ಕಟ್ತಾನೆ, ಲಕ್ಷ್ಮಣ್ ಸವದಿ ಅವರು ಕಟ್ಟಬೇಕು. ಅವ್ರದ್ದು ಅಧ್ಯಕ್ಷ ಆದ್ರೆ ನಂದು ಏನೋ ಮಾರ್ಕೇಸ್ ಕೊಟ್ಟು ಬಿಡ್ತಾನೆ. ಅವ್ರದ್ದು ಆಗಿಲ್ಲ, ಅವ್ರು ನನಗೆ 50 ಕೋಟಿ ಕೊಡ್ಬೇಕು. ನೀವ ನೋಡು ಹೋಗಿ ಯಾರ ಪಂಚಮಿ ಮಾಡ್ತಾರೆ ಪಂಚಮಿ ಮಾಡ್ತಾನೆ. ಈಗ ಅವ್ರ ಅಧ್ಯಕ್ಷ ಮಾಡ್ಕೊತ ಹೇಳ್ತಾರಲ್ಲ, ಅಷ್ಟವ್ರಿಗಿತ್ತಂದ್ರೆ ಮಾಡ್ಕೊಲಿ. ಅವ್ರು ಮಾಡ ನಾನು ಅಷ್ಟೇನೋ ಮಾಡಿ ಅಂದ್ರೆ ಮಧ್ಯಸ್ಥಿಕೆ ವಯಸ್ಸು ಮಾಡ್ತಾರೆ. ಈಗ ನೀವೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಮಾತು ಹೇಳ್ತೀನಿ, ರಾಜಕಾರಣದಾಗ ಬಹಳ ವಿಷಯ ಗೌಪ್ಯವಾಗಿರ್ಬೇಕಾಗ್ತದೆ. ಆದ್ರೆ ಅವ್ರು ಇರ್ತಾರಲ್ಲ, ರಮೇಶ್ ಕತ್ತಿ ಅವ್ರು ಇರ್ತಲ್ಲ, ಲಕ್ಷ್ಮಣ್. ಈಗ ನಾವ್ ಏನೇನು ನಮ್ ಗಿಡ ಯಾರ್ಯಾರು ಬಂದು ಮಾತಾಡಿದಾರೋ ಏನೇನೋ ಅದನ್ನೆಲ್ಲ ನಿಮ್ ಮುಂದೆ ಹೇಳಿದ್ರೆ ಜನ ಏನಂತ ಗೊತ್ತೈತಿ ನಿಮ್ಗೆ. ಅಂದ್ರೆ ನಮ್ ಕಡೆ ಮಾತಾಡಿರ್ತಾರೆ, ಯಾರ್ಯಾರು ನಿಮ್ಗೆ ಹೇಳ್ತಾರೋ ಎಲ್ಲ ನಮ್ ಕಡೆ ಮೀಟಿಂಗ್ ಮಾಡಿದ್ದಾರೆ. ಅದನ್ನ ನಂಗೆ ಸಾರ್ವಜನಿಕವಾಗಿ ನಂಗೆ ಹೇಳಕ್ ಆಗೋದಿಲ್ಲ. ಅವ್ರು ಯಾಕೆ ಮೀಟ್ ಮಾಡಿದ್ರು, ಅವ್ರಿಗೆ ಏನ್ ಬೇಕಾಗಿತ್ತು ನನಗೆಲ್ಲ ಗೊತ್ತಿದೆ. ಅದನ್ನ ಬೇರೆ ಪಡಿಸಲ್ಲ ಬೇಡ. ಯಾಕಂದ್ರೆ ಏನೋ ಬಾಯಿ ತಂಗ್ ಸ್ಲಿಪ್ ಆಗಿ ಏನೋ ಸಿಟ್ನಾಗ ಮಾತಾಡ್ತಾರೋ ಅದನ್ನ ದಯಮಾಡಿ ಅವ್ರು ಹಿರಿಯರೆಲ್ಲ ಮಾತಾಡ್ಬಾರ್ದು. ಅವ್ರೆಲ್ಲ ಅಧ್ಯಕ್ಷ ಮಾಡ್ಕೋತಾರಲ್ಲ, ಅವ್ರು ತಾಕತ್ ಹಚ್ಚಿ ಮತ್ತೊಂದ್ ಹಚ್ಚಿ ಎಲ್ಲ ಮಾಡ್ಕೊಳ್ಳಿ, ಯಾರು ಬೇಡ ಅನ್ನೋಲ್ಲ. ನಾವು ಮತ್ತೆ 13 ಜನ ನಮ್ಮ ಹೊರದಿಗೆ ಒಂದು ಗುಂಪು ಮಾಡ್ಕೊಂತೀವಿ. ಅದ್ರೊಳಗೆ ಅಧ್ಯಕ್ಷ ಮಾಡ್ತೀವಿ, ಉಪಾಧ್ಯಕ್ಷ ಮಾಡ್ತೀವಿ. ನಾ ಏನೆಲ್ಲ ಲಿಂಗಾಯತ ಸಮಾಜ ಅಧ್ಯಕ್ಷ ಮಾಡ್ತೀವಿ. ಬ್ಯಾಂಕ್ ಅವ್ರಿಗಿಂತ ಒಳ್ಳೆ ತರ ನಡ್ಸಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಯಾರು ಬಂದಿರ್ತಾರೆ ಅವರು ಮಾದಪ್ಪ ಯಾದವ್ ಏನೋ ಅಂದ್ರೆ ಅವ್ರಿಗೆ ಮಾಡ್ಕೊಂಡ್ರೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರವ್ರೇನೋ ಕುದುರೆ ವ್ಯಾಪಾರ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಬ್ರು ಬಂದಾಗ ಇಲೆಕ್ಷನ್ ಮಾಡಲ್ಲ. ನಾನ್ ಯಾರಿಗೂ ಆಫರ್ ಕೊಟ್ಟಿಲ್ಲ, ದುಡ್ಡು ಹೇಳಿಲ್ಲ. ಅವ್ರೊಳಗೆ ಏನ್ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಥವಾ ಅಲ್ಲಿ ಕುದುರೆ ವ್ಯಾಪಾರ ಆಯ್ತು ನನಗೆ ಗೊತ್ತಿಲ್ಲ. ರಮೇಶ್ ಕತ್ತಿ ಅವರು ಮತ್ತೊಂದು ಆರೋಪ ಮಾಡ್ತಾ ಇರೋದು ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ತನಿಖೆ ಆಗಲಿ ಸಾಲ ಈಗ ಹೇಳ್ಬಿಡ್ತೀನಿ, ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ 33 ಕೋಟಿ ಸಾಲ ಬಾಕಿ ಇದೆ. ತಮ್ಮ ತಲೆ ಸ್ಪಷ್ಟವಾಗಿರ್ಬೋದು. ನಂದೇನು 200 ಕೋಟಿ ಇಲ್ಲ, 300 ಕೋಟಿ ಇಲ್ಲ. ನಾನು ಒನ್ ಟೈಮ್ ಸೆಟಲ್ಮೆಂಟ್